ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನೈತಲ್ಲ ಇನ್ನೊಂದು ಹೊಸ ಯೋಜನೆ ಜಾರಿಗೆ ತಂದದ. ಅದು ಏನಪ್ಪ ಅಂದ್ರೆ ಈ ಪೌತಿ ಅಂದ್ರೆ ಏನು, ಈಗ ಟೋಟಲ್ ಕರ್ನಾಟಕದಾಗ 51 ಲಕ್ಷ ಜಮೀನು ಅದಾವ. ಅವರು ವಾರಸ್ದಾರು ತೀರ್ಕೊಂಡಾರ, ಆ ಜಮೀನು ಮಾಲೀಕರು ತೀರ್ಕೊಂಡಾರ. ಅದು ವಿತೌಟ್ ಓನರ್ಶಿಪ್, ವಿತೌಟ್ ಪೊಸೆಷನ್ ಅದು ಜಮೀನು ಉಳ್ದಾವ. 51 ಲಕ್ಷ ಜಮೀನು ಅದಾವ. ಟೋಟಲ್ 51 ಲಕ್ಷ ಎಕರೆ ಅಲ್ಲ, 51 ಲಕ್ಷ ಜಮೀನು ಅದಾವ. ಅದು ಎಷ್ಟರ ಎಕರೆ ಇರಲ್ಲ, ಒಂದು ಜಮೀನು 1 ಎಕರೆ ಇರಲಿ, 1 ಗುಂಟೆ ಇರಲಿ, 5 ಗುಂಟೆರ ಇರಲಿ, ಹಂಗೆ ಜಮೀನು ಲೆಕ್ಕ. ಟೋಟಲ್ ಎಷ್ಟು ಮಾಲೀಕರು ಸತ್ತಿದ್ದು ಜಮೀನು 51 ಲಕ್ಷ ಜಮೀನು ಅದಾವ ಅಷ್ಟು. ಈಗ ಈ ಪೌತಿ ಅಂದ್ರೆ ಏನು, ಸ್ವಂತ ತಲಾಟಿ ಮತ್ತು ಕಂದಾಯ ನಿರೀಕ್ಷಕರು ಮನೆಗೆ ಬರ್ತಾರೆ. ಯಾರು ತೀರ್ಕೊಂಡಾರಲ್ಲ ಅವರು ವಾರಸ್ದಾರ ಯಾರಿದ್ದಾರೆ ಅವ್ರ ಹೆಸರಿಗೆ ಆ ಜಮೀನು ಏನೈತಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ, ವರ್ಗಾವಣೆ ಮಾಡ್ತಾರೆ. ಮತ್ತು RTC ಏನೈತಲ್ಲ ಪಹಣಿ ಉತ್ತಾರಿ ಅಂತಾರಲ್ಲ, ಅದು ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಕೈತಿ. ಇದರಿಂದ ಏನು ಲಾಭ ಆಕೈತಪ್ಪ ಅಂದ್ರೆ, ಈಗ ಮಕ್ಕಳು ಇರ್ತಾರೆ, ವಾರಸ್ದಾರ ಇರ್ತಾರೆ, ಅವ್ರಿಗೆ ಏನೂ ನಾಲೆಜ್ ಇರೋಂಗಿಲ್ಲ, ಅನ್ಎಜುಕೇಟೆಡ್ ಇರ್ತಾರೆ. ತಹಶೀಲ್ದಾರ್ ಆಫೀಸ್ಗೆ ಹೋಗ್ಬೇಕು, ತಲಾಟಿಗೆ ಭೇಟಿ ಆಗಬೇಕು, ಮತ್ತು ಅವ್ರು ಏನು ಕೇಳಿದಷ್ಟು ರೊಕ್ಕ ಕೊಡಬೇಕು. ಅವ್ರು ಮಾಡ್ತಾರೋ ಇಲ್ಲೋ, ಅದು ಇಲ್ಲ ಇದು ಇಲ್ಲ, ಅವ್ರು ಬರಲಿ ಇವ್ರು ಬರಲಿ ಅನ್ಕೋತ ಕುಂದಿರ್ತಾರಲ್ಲ, ಟೈಮ್ ಇಷ್ಟ ಆಕೈತಿ. ಅದಕ್ಕೆ ಕರ್ನಾಟಕ ಗೌರ್ಮೆಂಟ್ ಏನೈತಲ್ಲ ಈ ಪೌತಿ ಅಂತ ಒಂದು ಕಾನೂನು ತಂದ. ಅದರಿಂದ ಏನಂತೆ, ಸ್ವಂತ ಊರು ತಲಾಟಿ ಮತ್ತು ಕಂದಾಯ ನಿರೀಕ್ಷಕರ ನಿಮ್ಮ ಮನೆಗೆ ಬಂದು ಯಾರು ತೀರ್ಕೊಂಡಾರಲ್ಲ ಅವ್ರ ಮಕ್ಕಳು ಯಾರದಾರ ವಾರಸ್ದಾರ, ಸೀದಾ ವಾರಸ್ದಾರ ಯಾರದಾರ ಅವ್ರ ಹೆಸರಿಗೆ ಅವ್ರ ಮನೆ ಅಂತ ನೋಡು ಹೊಲ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಒಂದು ಒಳ್ಳೆ ಯೋಜನೆ ಐತಿ. ಯಾವಾಗಲಿಂದ ಇದು ಇಂಪ್ಲಿಮೆಂಟ್ ಆಕೈತಿ ಬರ್ತಾರೆ ನೀವು ತಲಾಟಿಯವರು ನೋಡ್ಬೇಕು. ಯೋಜನೆ ಅಂತೂ ಈಗ ಇದು ಆಗ್ಯದ, ಏನು ಇಂಪ್ಲಿಮೆಂಟ್ ಆಗ್ಯದ ನೋಡ್ರಿ. ಯಾರ್ಯಾರು ಅದ್ರಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೋರಿ. ನಿಮ್ಗೆ ಸಂಬಂಧಪಟ್ಟಂಗೆ ವಂಶಾವಳಿ ತಕ್ಕೋರಿ, ವಾರಸಾ ಪ್ರಮಾಣ ಪತ್ರ ತಕ್ಕೋರಿ, ಉತ್ತರ ಜೀವಿತ ಪ್ರಮಾಣ ಪತ್ರ ತಕ್ಕೋರಿ. ಗೊತ್ತಿದ್ದಿಲ್ಲ ಅಂದ್ರೆ ನಿಮ್ಮ ಊರಾಗ ಯಾರು ಸ್ವಲ್ಪ ತಿಳಿಬಲ್ಲವ್ರು ಹುಡುಗರು ಇರ್ತಾರಲ್ಲ ಅವ್ರು ಕರ್ಕೊಂಡೋಗಿ ಒಂದು ಬಾಂಡ್ ತಗೊಂಡು ವಂಶಾವಳಿ ಮತ್ತು ಉತ್ತರ ಜೀವಿತ ಪ್ರಮಾಣ ಪತ್ರ ರೆಡಿ ಇಟ್ಕೋರಿ. ಅವರು ತಲಾಟಿಯವರು ಬರಬೇಕು, ನಿಮ್ಮ ಕಡೆ ಏನೂ ಡಾಕ್ಯುಮೆಂಟ್ಸ್ ಇರಬಾರ್ದು, ಮತ್ತು ಅವ್ರು ಹೊಳ್ಳಿ ಹೋಗ್ಬೇಕು, ಮತ್ತು ನೀವು ಅದೇ ನಿಮ್ಮ ಕತೆ ಆಗ್ತೈತಿ. ಅದಕ್ಕೆ ಏನೇ ಇರಲಿ, ನಿಮ್ಮ ಇನ್ಕಮ್ ಕಾಸ್ಟ್ ಇರಲಿ, ನೀವು ವಂಶಾವಳಿ ಇರಲಿ, ಉತ್ತರ ಜೀವಿತ ಪ್ರಮಾಣ ಪತ್ರ ಇರಲಿ, ವಾರಸಾ ಪ್ರಮಾಣ ಪತ್ರ ಇರಲಿ, ಅವು ಎಲ್ಲ ನಿಮ್ಮ ಹತ್ರ ರೆಡಿ ಮಾಡಿರ್ಬೇಕು. ಅವ್ರು ಬಂದಾಗ ಎಲ್ಲ ನಿಮ್ಮ ಕಡೆ ರೆಡಿ ಇರಬೇಕು. ತಕ್ಷಣ ನಿಮ್ಮ ಕೆಲಸ ಆಗ್ಬೇಕಂದ್ರೆ